ಮತ್ತೆ ಸಮಸ್ತ ಕರ್ನಾಟಕ ಜನತೆಗೆ ನಿಜವಾಗ್ಲೂ ಇವತ್ತೊಂದು ಒಳ್ಳೆ ಒಂದು ಖುಷಿಯಾದಂತ ವಿಷಯ ಅಂತಂದ್ರೆ ನಾವು ಇಲ್ಲೇ ಒಂದು ಜಂಕ್ಷನ್ಗೆ ಹೋಗಿ ಬರ್ತಾ ಇದ್ವಿ. ಬರ್ಬೇಕಾದ್ರೆ ನಾವು ಕಾರ್ ನಿಲ್ಸ್ಬಿಟ್ಟು ನೋಡಿದಾಗ ನಮ್ಮ ಪ್ರಶಾಂತ್ ಅವರು ಇಲ್ಲಿ ನಿಂತಿದ್ರು. ಏನಪ್ಪಾ ಅಂತ ಕೇಳಿದಾಗ ಒಳ್ಳೆ ಒಂದು ಸಮಾಜಕ್ಕೆ ಬೇಕಾದಂತ ಒಳ್ಳೆ ಒಂದು ಕೆಲಸ ಮಾಡ್ತಾರೆ. ನಮಗಂತೂ ತುಂಬಾನೇ ಖುಷಿ ಆಯ್ತು. ಪ್ರಶಾಂತ್ ಅವರು ನಿಮ್ಗೆ ಎರಡು ಅನುಭವ ಏನು ಇದು ಕಾನ್ಸೆಪ್ಟ್ ಅಂತ? ನಮ್ಮ ತಿರುಮಲ ಚಾರಿಟೇಬಲ್ ಫೌಂಡೇಶನ್ ಸಸಿ ಒಂದು 80 ಸಸಿ ನೆಟ್ಟಿದೀವಿ. ಎಲ್ಲ ಮುಂದೆ ಎಲ್ಲ ನೋಡಿ ತೋರಿಸೋದು ಎಲ್ಲ ಸಸಿ ನೆಟ್ಟಿದೀವಿ. ಅದಕ್ಕೆ ಡಿಜೆ ಧನ್ಯ, ಆಮೇಲೆ ನಮ್ಮ ಯೋಗ ವಾಲಂಟಿಯರ್ ಬಂದಿದ್ದಾರೆ, ಜಂಕ್ಷನ್ ಅವರ ಫ್ರೆಂಡ್ಸ್ ಅವರೆಲ್ಲ. ಅದಾದ್ಮೇಲೆ ನಮ್ಮ ಪುಣಿಯನ್ನ ಬಂದಿದ್ದಾರೆ. ನಾವು ಸಸಿ ಮುಖ್ಯ ನೆಡೋದ ಕಾರಣ ಅಲ್ಲೇ ಪ್ರತಿ ವಾತಾವರಣದಲ್ಲಿ ಏರುಪೇರಾಗಿದೆ, ಗ್ಲೋಬಲ್ ವಾರ್ಮಿಂಗ್ ಆಗಿದೆ. ಅದರಿಂದ ನಾವು ಕಾರಣ ಸಸಿ ನೆಡ್ತೀವಿ. ಪ್ರತಿಯೊಬ್ಬರು ಸಸಿ ನಡಿ, ಯಾಕಂದ್ರೆ ಸಸಿ ಇಲ್ಲ ಅಂದ್ರೆ ಮಳೆ ಇಲ್ಲ ಅಂದ್ರೆ ಕರೆಕ್ಟ್ ವ್ಯವಸಾಯಕ್ಕೆ ತೊಂದರೆ ಆಗ್ತಿದೆ. ಪ್ರತಿಯೊಬ್ರು ಎಲ್ಲ ಯಾರ್ಯಾರು ಇದ್ದಾರೆ ಒಂದೊಂದು ಸಸಿ ನಡಿ, ಸಾಕು ಅಷ್ಟೊಂದು ನಾವು ಮಾಡೋ ಕಾರ್ಯಕ್ಕೆ ಒಂದು ಸಪೋರ್ಟ್ ಕೊಡಿ ಅಷ್ಟೇ. ಎಷ್ಟೋ ಜನ ಇವತ್ತು ಹೈವೇ ಅಂತ ಅಂದ್ಬಿಟ್ಟು ನಿಜವಾಗ್ಲೂ ಒಳ್ಳೊಳ್ಳೆ ದೊಡ್ಡ ಮರ, ನಮ್ಮ ತಾತ ಮುತ್ತಾದ ಕಾಲದಿಂದ ಮರಗಳನ್ನೆಲ್ಲ ಕಡ್ದಾಕಿ ಇವತ್ತು ನೆರಳಿಲ್ಲಂಗ ಆಗಿದೆ. ನಿಜವಾಗ್ಲೂ ನಾವ್ ಏನೇ ಒಂದು ನೆಟ್ಟು ಅದನ್ನ ಕಡಿತಾರೆ ಜನ. ದಯವಿಟ್ಟು 2 ಕೈ ಎತ್ತು ಮುಗಿತೀನಿ, ನಿಜವಾಗ್ಲೂ ಕಡಿಯಕ್ ಹೋಗ್ಬೇಡ್ರಿ. ಮರ ಇದ್ರೆ ನಮ್ ಜೀವ ಇದ್ದಂಗೆ. ಮರ ಇದ್ರೆ ನಮ್ಗೆ ಏನ್ ಗೊತ್ತಾ, ಎಲ್ಲಾ ಜೀವ ಎಲ್ಲ ಇದ್ದಂಗೆ. ದಯವಿಟ್ಟು ಮರವನ್ನು ಕಡಿಯಕ್ ಹೋಗ್ಬೇಡ್ರಿ. ಇದನ್ನ ಕೆಲಸವನ್ನು ಎಲ್ಲರ ಮನೇಲಿ ಒಬ್ಬೊಬ್ರು ಒಂದೊಂದು ಮಾಡಿದ್ರೆ ನಿಜವಾಗ್ಲೂ ಎಲ್ಲರೂ ಆತ್ಮಸಾಕ್ಷಿ ಎಲ್ಲರಿಗೂ ಒಳ್ಳೇದಾಗುತ್ತೆ.